ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಎದ್ದು ಕಾಣಿಸುತ್ತೆ. ಸಂವಿಧಾನವನ್ನು ಗಾಳಿ ತೂರಿರ್ತಕ್ಕಂಥವರು ಮೋಹನ್ ಭಗವತ್ರವರು ಬಿಹಾರಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ 2015ನೇ ವಿಚಾರದಲ್ಲಿ ಇಸ್ವಿನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು, ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಅಂತ ಹೇಳಿ, ತಿದ್ದುಪಡಿಯೆಲ್ಲ ಬದಲಾವಣೆ ಮಾಡಬೇಕು ಅಂಥೇಳಿ ಮೀಸಲಾತಿಯ ವಿರುದ್ಧ ಭಾಷಣ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿರವರು ಪ್ರಧಾನಮಂತ್ರಿಗಳಾದಾಗ ಇದನ್ನು ರಿವೈಸ್ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡಿ ಇಲ್ಲಿ ನಮ್ಮವರೇ ಆದ ವೆಂಕಟರಾಮ್ ಅವರು ಚೀಫ್ ಜಸ್ಟಿಸ್ ಆಫ್ ವೆಂಕಟಾಚಲಯ್ಯನವ್ರನ್ನ ಅಥವಾ ವೆಂಕಟರಾಮರವ್ರ ಇಬ್ಬರಲ್ಲಿ ಒಬ್ಬರು ವೆಂಕಟಾಚಲಯ್ಯವ್ರನ್ನ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನು ಅಂಥೇಳಿ ಮಾಡಿ ಪ್ರಯತ್ನ ಮಾಡಿದಾಗ KR ನಾರಾಯಣರವರು ರಾಷ್ಟ್ರಪತಿ ಆಗಿದ್ದರು. ಆದ್ದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ. ಸಂವಿಧಾನವನ್ನು ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಸಂವಿಧಾನ ಬದಲಾವಣೆ ಮಾಡಬೇಕು ಅಂಥೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಈ ವಿಚಾರವನ್ನು ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಳಷ್ಟು ಹೇಳ್ಕೊಂಡಿದ್ರು. ಯಾಕಂದರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 400 ಸ್ಥಾನವನ್ನು ಗೆಲ್ಲಿಸ್ತೀವಿ, 400 ಪಾರ್ ಅಂತ ಹೇಳ್ತಕ್ಕಂಥವರು ಅಯೋಧ್ಯೆಯ ಮಂದಿರವನ್ನು ತೆಗೆದುಕೊಂಡು ಭಾಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯೆಯ ದೇವಸ್ಥಾನ ಏನಿದೆ ಅದು ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ರು. ನಾವು ದೇವಸ್ಥಾನವನ್ನು ಕಟ್ಟಿದ್ದೀವಿ, ಆದ್ದರಿಂದ ಜನಸಾಮಾನ್ಯರು ನಮ್ಗೆ ಓಟ್ ಕೊಡ್ತಾರೆ ಅಂಥೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲೋದಿರಲಿ, ಅಯೋಧ್ಯೆಯಲ್ಲೇ ಫೈಜಾಬಾದಲ್ಲೇ ಅವರ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋತಿರ್ತಕ್ಕಂಥದ್ದು, ಅವ್ರಿಗೆ ಭಾಳಷ್ಟು ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿಮಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರ ಭಾಷಣಗಳು ನೋಡ್ತಾ ಇದ್ದರೆ ಅವರು ಪ್ರಧಾನಮಂತ್ರಿಗಳ PM ಅಥವಾ PM ಅಂದರೆ ಪಂಚಾಯತ್ ಮೆಂಬರ್ ಅಂದ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ. 74 ವಯಸ್ಸು ಆದಮೇಲೆ ತಾವೆಲ್ಲರೂ ಸಹ ಕನ್ನಡದವ್ರು ಇರೋದ್ರಿಂದ 60 ವರ್ಷ ಆದಮೇಲೆ ಅರಳು ಮರಳು ಆಗುತ್ತಂತೆ. ಆದರೆ ಅವ್ರಿಗೆ 74 ವರ್ಷ ಆಗಿದೆ. ಅವರು ಅದರ ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕಿಂದ ಅಣಬೆಯನ್ನು ತಗೊಂಬಂತ ತಿಂತಾರೆ, 30,000 ರೂಪಾಯಿ ಕೊಟ್ಟು kg. ಆ ಸಮತೋಲನ ಇರುತ್ತೆ ಅನ್ನೋದು ಭಾಳಷ್ಟು ಯೋಚನೆ ಮಾಡಿದರು ಜನ. ಆದರೆ ಅವ್ರು ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದೆ. ರಾಹುಲ್ ಗಾಂಧಿಯವರು ಅವ್ರ ವಯಸ್ಸು 54 ಇರ್ಬೋದು, ಆದರೆ ವಿರೋಧ ಪಕ್ಷದ ನಾಯಕರು, ಸಂವಿಧಾನಿಕವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು, ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಯಾಕಂದರೆ ಭಾಷಣದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನ ಉಪಯೋಗ ಮಾಡ್ತಾಯಿದ್ರು. ರಾಹುಲ್ ಗಾಂಧಿಯವರು ಇವ್ರ ಬಗ್ಗೆ ಮಾತಾಡಿದ್ದಾರೆ, ಭಾಳ ಸಂತೋಷ. ಅವರೇನಾದರೂ ತಪ್ಪು ಮಾಡಿದರೆ ರಾಹುಲ್ ಗಾಂಧಿಯವರ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು, ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು. ರಾಹುಲ್ ಗಾಂಧಿಯವರು ಬಿಟ್ಬಿಟ್ಟು ಬಾಲಕ್ ಬುದ್ಧಿ, ಬಚ್ಚ ಮತ್ತು ಬಾಲಕ್ ಮನ್ ಅಂದರೆ ಮಕ್ಕಳ ತಜ್ಞರನ್ನ ತಾವು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ. ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಅವ್ರನ್ನ ಅವಹೇಳನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಮಕ್ಕಳನ್ನು ಅವಹೇಳನ ಮಾಡಿದ್ದಾರೆ. ಮಕ್ಕಳು ಬಾಲಕ ಬುದ್ಧಿ ಅಂದರೆ ಇವ್ರಿಗಿನ್ನ ಒಳ್ಳೆ ಬುದ್ಧಿಯವರು ಭಾಳಷ್ಟು ಜನ ಮಕ್ಕಳಿದ್ದಾರೆ. ಇವ್ರಿಗಿನ್ನ ಒಳ್ಳೆ ಎಷ್ಟೋ ಜನ ಮಕ್ಕಳು, ಭಾಳಷ್ಟು ಜನ ಮಂತ್ರಿಗಳಿಗಿರೋ ಜಾಸ್ತಿ ಇದ್ದವ್ರು ಇದ್ದಾರೆ. ಆದ್ದರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಅವಹೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಅವಹೇಳನ ಮಾಡಿಲ್ಲ, ಈ ದೇಶದ ಮಕ್ಕಳನ್ನ ಅವಹೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅದರ ಜೊತೆಗೆ ಭಾಷಣ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಭಾಷಣ ಮಾಡಿರೋದು ನಾನು ಭಾಳ ಗಂಭೀರವಾಗಿ ನೋಡ್ತಾ ಇದ್ದೆ. ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವಿ ಅಂತ ಹೇಳಲಿಲ್ಲ. ನೀಟಲ್ಲಿ ವಿದ್ಯಾರ್ಥಿಗಳು 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆಗೀಡಾಗಿದ್ದಾರೆ, ಅವ್ರ ಬಗ್ಗೆ ಒಂದು ಮಾತಿಲ್ಲ. ಮಣಿಪುರ್ MP ಭಾಷಣ ಮಾಡಿದ್ರು, ಅಲ್ಲಿ 60,000 ಜನ ರಿಲೀಫ್ ಕ್ಯಾಂಪಲ್ಲಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ಏನು ಮಾತಾಡಲಿಲ್ಲ. ಚೈನಾ 4,000 ಸ್ಕ್ವೇರ್ ಕಿಲೋಮೀಟರ್ ಒಂದು ಒತ್ತುವರಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ಮಾತಾಡಿಲ್ಲ. ಅದ್ರ ಜೊತೆಗೆ ಭಾಷಣ ಉದ್ದಕ್ಕೂ ಸಹ
ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇವ್ರಿಗೆ ಮಾಡಲಿಕ್ಕಲ್ಲ. ನನ್ನ ಸುಮಾರು 19 ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿದ್ದವನು, ರಾಷ್ಟ್ರೀಯ ರಾಜಕಾರಣದಲ್ಲಿದ್ದವನು. ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ. ಅದರ ಜೊತೆಗೆ ಕಾಶ್ಮೀರದ ಆರ್ಟಿಕಲ್ 370 ಬಗ್ಗೆ ಮಾತಾಡೋದು. ಆರ್ಟಿಕಲ್ 370 ಇದ್ದಾಗ ನಾವು ಯಾರೂ ಸಹ ಕಾಶ್ಮೀರಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ, ಅದು ಸಹ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಕ್ಕಂಥದ್ದು. ಆರ್ಟಿಕಲ್ 370 ಈಗಲೂ ಸಹ ಸಂವಿಧಾನದಲ್ಲಿದೆ. ಇವರು 10 ವರ್ಷಗಳ ಕಾಲ ಸ್ಪಷ್ಟವಾದ ಬಹುಮತ ಇತ್ತು. ಆರ್ಟಿಕಲ್ 370ನಲ್ಲಿ ಅದರಲ್ಲಿ 35C ಎಲ್ಲ ತೆಗೆದು ಮಾಡಿದವರು ತುರ್ತು ಪರಿಸ್ಥಿತಿಯ 352 ಸಹ ತೆಗಿಬೋದಿತ್ತಲ್ಲ. ಅದ್ರ ಬಗ್ಗೆ ಅವರು ಯಾರು ಸಹ ಚಕಾರ ಎತ್ತಲಿಲ್ಲ. ಅದಲ್ಲದೆ ಇಂದಿರಾ ಗಾಂಧಿಯವರು ಎಲ್ಲೂ ಸಹ ಅವರ ವಿರೋಧಿಗಳ ಮನೆ ಹತ್ರ ಬುಲ್ಡೋಸರ್ಗಳು ಕಳಿಸಲಿಲ್ಲ. IPS ಆಫೀಸರ್ಗಳು IAS ಆಫೀಸರ್ಗಳನ್ನ ಜೈಲಿಗೆ ಹಾಕಲಿಲ್ಲ. ಫೇಕ್ ಎನ್ಕೌಂಟರ್ಗಳು ಮಾಡಲಿಲ್ಲ. ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ವಿವೇಕಾನಂದ ಮತ್ತು ಸಾವರ್ಕರ್ ವಿಚಾರವನ್ನು ಸಹ ಹೇಳಿದರು. ಅದರಲ್ಲೂ ಸಹ 1893ನೇ ಇಸ್ವಿನಲ್ಲಿ ಚಿಕಾಗೋದಲ್ಲಿ ಮಾಡಿದಂಥ ಭಾಷಣವನ್ನು ಅವರು ಜನಸಾಮಾನ್ಯರಿಗೆ ಹೇಳ್ತಾ ಇದ್ರು. ಚಿಕಾಗೋದಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದು ವಿವೇಕಾನಂದ ಅವರು, ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ ಬಿಕಾಸ್ ಇಟ್ ಗಿವ್ ಶೆಲ್ಟರ್ ಟು ದ ಪ್ರಾಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿ. ಅವರು ಕನ್ನಡದಲ್ಲಿ ನಾನು ನಮ್ಮ ದೇಶದ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನು ಭಾರತ ದೇಶದವನು ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಳಿತಕ್ಕೆ, ಶೋಷಣೆಗೆ ಮತ್ತು ದಬ್ಬಾಳಿಕೆಗೆ ಒಳಗಾದಂಥ ಎಲ್ಲರಿಗೂ ಸಹ, ಎಲ್ಲ ಧರ್ಮ ಜಾತಿ ಭಾಷೆಯವರಿಗೆ ನಾನು ನನ್ನ ರಾಷ್ಟ್ರದಲ್ಲಿ ಅವ್ರಿಗೆ ಇರಲಿಕ್ಕೆ ಆಶ್ರಯವನ್ನು ಕೊಡ್ತೀನಿ, ಅದಕ್ಕೋಸ್ಕರ ನಾನು ಹೆಮ್ಮೆ ಅಂತ ಹೇಳ್ತಾರೆ. ಆದರೆ ಅದನ್ನು ವಿವೇಕಾನಂದ ಅವ್ರ ಹೆಸರು ಹೇಳಲಿಕ್ಕೂ ಸಹ ಯೋಗ್ಯರಲ್ಲದ ಅಂತ ಇರೋರು ನರೇಂದ್ರ ಮೋದಿ ಅವರು ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ಅದರಲ್ಲದೆ ಸಾವರ್ಕರ್ ಅವ್ರ ಬಗ್ಗೆನೂ ಕೂಡ ಹೇಳಿದರು. ಸಾವರ್ಕರ್ ಅವರು ಯಾವುದೇ ಧರ್ಮದ ಪರ ಇರಲಿಲ್ಲ. ಅವರೊಬ್ಬರು ನಾಸ್ತಿಕರವರು, ದೇವರ ಮೇಲೆ ನಂಬಿಕೆ ಇಲ್ಲದಂಥವ್ರು. ಅವ್ರನ್ನ ಕಟ್ಕೊಂಡು ಸಾವರ್ಕರ್ ಅವ್ರನ್ನ ವಿವೇಕಾನಂದವ್ರು ಒಟ್ಟಿಗೆ ಇವರು ಭಾಷಣ ಮಾಡೋದು ನೋಡಿದ್ರೆ ಇವ್ರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ನೋಡಬೇಕಾಗಿತ್ತು. ಅದಲ್ಲದೆ ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂದೆ ವೆಸ್ಟ್ ಬೆಂಗಾಲಲ್ಲಿ ಹೋಗಿದ್ದರು. ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಇಲ್ಲಿ ಮಾರಾಣಿ ಕಾಲೇಜು, ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ ಹುಡುಗರು ಕೂತ್ಕೊಂಡು ಆ ಹೆಣ್ಮಕ್ಳನ್ನ ಟೇಸ್ಟೇ ಮಾಡ್ತಾ ಇರ್ತಾರೆ. ಅವ್ರಿಗೇನಂತಾರೆ ಅಂದರೆ ಬೀದಿ ಕಾಮಂಡ್ರ ಅಂತ ಹೇಳ್ತಾರೆ ನೋಡಿ. ಅವ್ರಿಗೆ ಅನುಭವ ಚೆನ್ನಾಗಿದೆ. ಬೀದಿ ಕಾಮಂಡ್ರು ಅಂತ ಹೇಳ್ತಾರೆ. ದೀದಿ ಓ ದೀದಿ ಅಂತೇಳಿ ಮಮತಾ ಬ್ಯಾನರ್ಜಿ ಅವ್ರಿಗೇನು ಹೇಳಕ್ಕೆ ಹೋದ್ರು, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು. ಅದಲ್ಲದೆ ನಮ್ಮ ಶಶಿ ತರೂರ್ ಅವರ ಮದುವೆ ವಿಚಾರದಲ್ಲಿ 50 crore ಗರ್ಲ್ ಫ್ರೆಂಡ್ ಅಂದರು. ನಮ್ಮ ನಾಯಕರ ಬಗ್ಗೆ ಜರ್ಸಿ ಕೋವಂತೆಲ್ಲ ಮಾತಾಡಿದ್ದಾರೆ, ವಿಧವಾ ಅಂತೆಲ್ಲ ಹೇಳಿ ಮಾತಾಡಿರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ. PM ಅಂತ ಹೇಳಿದ್ರೆ ಇವ್ರು ತಿಳ್ಕೊಂಡಿರೋದು ಪಂಚಾಯತಿ ಮೆಂಬರ್. ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯತಿ ಮೆಂಬರ್ಗಳು ಇನ್ನೂ ಭಾಳ ಚೆನ್ನಾಗಿ ಈ ಭಾಷಣ ಮಾತಾಡ್ತಾರೆ ಇವರು ಕೊಟ್ಟರೆ. ಅದಲ್ಲದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.